ಯಾದಗಿರಿ ಜಿಲ್ಲೆಯ ಶೆಟ್ಟಿಗೆರ ಅನ್ನುವಂತಹ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ. ಒಂದ್ ಹನಿ ಕುಡಿಯೋ ನೀರಿಗೂ ಕೂಡ ಕಿಲೋಮೀಟರ್ ಗಟ್ಟಲೆ ಬೆಂದಿಗೆ ಇಟ್ಕೊಂಡು ಓಡಾಡೋ ಪರಿಸ್ಥಿತಿ ಇದೆ. ಈ ಜಿಲ್ಲೆಯ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇದೀಗ ತೀವ್ರ ಕುಡಿಯುವಂತಹ ನೀರಿನ ಅಭಾವ ಉಂಟಾಗಿದ್ದು, ಬೆಳಗ್ಗೆ ನೀರಿಗೋಸ್ಕರನೇ ಬೇಗ ಎದ್ದೇಳಬೇಕು ಪಾಪ. ಇಲ್ಲ ಅಂದ್ರೆ ಖಾಲಿ ಬಿಂದಿಗೆ ಇಟ್ಕೊಂಡು ವಾಪಸ್ ಬರ್ಬೇಕಾಗತ್ತೆ. ದೊಡ್ಡ ಸರ್ಕಸ್ ಮಾಡಿ ಹೆಣ್ಮಕ್ಳು ಒಂದು ಬಿಂದಿಗೆ ನೀರು ಇಟ್ಕೊಂಡು ಬರ್ಬೇಕು ಕುಡಿಯೋಕೆ. ಇದೇ ಕಾರಣಕ್ಕೆ ಇಲ್ಲಿನ ಜನ ನೀರು ಕೊಡದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ನೀರಿಲ್ಲ, ನಮ್ಗೆ ನೀರಿಂದ ಅನುಕೂಲ ಇಲ್ಲ. ಮುಂಜಾನೆ ಎದ್ದೇಳನ ಸಾಲಿಗೆ ಹೋಗೋ ಹುಡುಗರನ್ನ ತಗೊಂಡು ನೀರಿಗೆ ಹೋಗ್ತೀವಿ. ನಾವು ಬಾಯಿಗೆ ಹೋಗ್ಬೇಕ್ರಿ ಸರ್. ನಾವು ಅಡಿಯೋಗಿ ಬಾಯಿಗೆ ಹೋಗಿ ತರ್ತೀವಿ. ಬಾಯಿ ಕೈ ಬಂಡಿದ್ದವ್ರು ದಬ್ಕೊಂಡು ಹೋಗ್ತಾರ. ನಮ್ಮಲ್ಲಿ ಏನು ಗಾಡಿ ಇಲ್ಲ, ಮೋಟರ್ ಇಲ್ಲ. ನಾವು ಹೆಣ್ಮಕ್ಳು ಎಲ್ಲಿಗೆ ಅಂತ ಹೋಗಿ ತರ್ಬೇಕ್ರಿ ಸರ್. ಮರ ಕುಡಿಯಕಾಲಿ ಬಾಯಿಗೆ ಒಂದು ಕೊಡ ತರ್ಬೇಕ್ರಿ. ಹುಡುಗರು ಎಲ್ಲೇನ ಬಾಯಿ ಇದ್ದಲ್ಲಿ ಹುಡುಗರು ಹೋಗಿ ಜಳಕ ಮಾಡ್ಕೊಂಡು ಮನೆಗೆ ಬರ್ತಾವ. ಎಲೆಕ್ಷನ್ ಎಷ್ಟು ರೀ ಅವಾಗ, ಹಂಗಮ್ಮ ಅದು ಮಾಡಿಸ್ನಮ್ಮ, ಇದು ಮಾಡಿಸ್ನಮ್ಮ, ಮನೆ ಮಾಡಿಸ್ನಮ್ಮ, ರೊಕ್ಕ ಕೊಡ್ತೀನಮ್ಮ, ಓಟಿಗೆ 2,000 5,000 ಹಿಂಗೆ ಕೊಟ್ಟು ಇವತ್ತು ಬಾಯಾಗ ಏನು ಇಟ್ಟಾರ. ಇವತ್ತು ಒಂದು ದಿನ ಅಣಿಕೆ ಹಾಕಿ ನಮ್ಮ ಮನೆ ನೋಡೋದಿಲ್ಲ ಸರ್. ಅವ್ರು ಮೆಂಬರ್ಗಳು ಬರ್ತಾವ, ಅವ್ರಿಗೆ ಹೋಗ್ತಾ ಕಾಲು ಬಿಡ್ತೀವಿ, ಬರ್ತಾ ಕಾಲು ಬಿಡ್ತೀವಿ. ಅವ್ ನಾಳೆ ಬಿಡೋವನಿಗೆ ಹೇಳ್ರಿ, ನಾಳೆ ಬಿಡೋವನಿಗೆ ಹೇಳಂದ್ರೆ ನಾಳೆ ಬಿಡೋವ್ ಏನು ಮಾಡ್ತಾನ. ಏನಿಲ್ಲ ಸರ್, ಜೆಜಮ್ ಮಾಡ್ಯಾರ ಸರ್. ಅದಕ್ಕೆ ಏನು ನೀರೇ ಇಲ್ಲ ಸರ್. ಅದಕ್ಕೆ ಮಾಡ್ಯಾರ ಸರ್. ಒಂದು ಹನಿ ನೀರು ಇಲ್ಲ ಸರ್. ಈಗ ಇರೋದನ್ನ ಮೂರಾಗಿದ್ದು ಒಂದೇ ಬರೋಲ್ಲ ಸರ್. ಚಂತನ ಹೊಡೆದ್ರೆ ಒಂದು ಸ್ವಲ್ಪ ನೀರು ಬರ್ತಾವೆ ಸರ್. ನಾವು ಬೆಳಗ್ಗೆ 5 ಗಂಟೆಗೆ ನಾವು ಬರ್ತೀವಿ ಕೊಡ ತಗೊಂಡು. 9 ಗಂಟೆ ಆದ್ರೂ ಮನೆಗೆ ಮುಟ್ಟಲ್ಲ ಸರ್. ನಾವು ಏನು ಮಾಡೋಕ್ಕಾಗಲ್ಲ ಸರ್. ಅಧಿಕಾರಿಗಳಿಗೆ ನಾವು ಹೇಳಿದ್ರೆ ಅವ್ರು ಮಾಡ್ಸಮ್ಮ ಅಂತ ನಮ್ಗೆ 2 ತಿಂಗಳಾಯ್ತು ಸರ್. ಇದೇ ಹೇಳಕತ್ತಾರ ಸರ್. ನಾವು ಮುದುಕೂರು ಅವರೆಲ್ಲ ಬಂದು ಇಲ್ಲಿ ಬಾಯಿ ತಿರುಗಾಡಿ ಅವರೆಲ್ಲ ಕಾಲ್ ಕೈ ಮುರ್ಕತ್ತಾರ ಸರ್. ಯಾವ ಅಧಿಕಾರಿಗೆ ಹೇಳಿದ್ರೆ ರೆಸ್ಪಾನ್ಸ್ ಇಲ್ಲ ಸರ್. ನಮ್ಗೆ ಅಲ್ಲಿ ಮಕ್ಕಳೆಲ್ಲ ಕರ್ಕೊಂಬರ್ತೀವಿ ಸರ್. ಒಬ್ಬರು ತೊಗೊಂಬಂದ್ರೆ ಒಂದು ಕೊಡ ಎಲ್ಲಿಗೆ ಆಗ್ತದೆ ಸರ್. ಎಲ್ಲರೂ ಕರ್ಕೊಂಬರ್ತೀವಿ. 9 ಗಂಟೆ ಆದ್ರೂ ಇನ್ನು ನೀರಿನ ಕೆಲಸನ ಮುಗಿಯಲ್ಲ ಸರ್. ನಮ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳು ಸರ್. ಈಗ 9 ಆಗಿದೆ ನೋಡ್ರಿ ಸರ್. ಇನ್ನು 9 ಆದ್ರೂ ನಮ್ಗೆ ಒಂದು ಕೊಡ ಪಾಳ್ಯಕ್ಕೆ ಬಂದಿಲ್ಲ ಸರ್. ಇದು ಒಂದೇ ಬರೋಲ್ಲ ಸರ್ ನಮ್ಗೆ ಇಡೀ ಊರಿಗೆ ಸರ್. ಇಲ್ಲಿ ನೋಡಬಹುದು ಸರ್ ನೀವು, ಯಾವ ಅಧಿಕಾರಿಗಳು ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ನಮ್ಗೆ ಸರ್. ಒಂದು ಈಗ ನಮ್ಮ ನಳ ಕೆಟ್ಟಲ್ಲಿಂದ 2 ತಿಂಗಳಾಯ್ತು ನೋಡ್ರಿ ಸರ್ ಸಮಸ್ಯೆ ಆಗಿದ್ದು. ಟೋಟಲ್ ನೀರಿಲ್ಲ ಸರ್. ಇದು ಒಂದೇ ರೋಲ್ ಮೇಲೆ ಅವಲಂಬನೆ ಆಗಿ ನೋಡಿ.